Watch full episodes on Jio Hotstar. ರಾಮ್ ಸಿಂಗ್ ಬಂಗ್ಲೆ ಒಳಗಡೆ ಹೋಗೋದಿಕ್ಕೆ ಯಾವ್ದಾದ್ರು ಒಂದು ಐಡಿಯಾನ ನಾವು ಯೋಚನೆ ಮಾಡ್ಲೇಬೇಕಾಗತ್ತೆ. ಒಂದ್ಸಲ ನಮ್ಮೂರಲ್ಲಿ ಒಬ್ಬನ ಮೇಲೆ ಎಲ್ಲಾರ್ಗೂ ಶಂಕೆ ಇತ್ತು. ಏನಂದ್ರೆ ಅವನವ್ರ ಮನೇಲಿ ಎಲ್ಲ ಕಳ್ತನ ವಸ್ತುಗಳನ್ನೂ ಇಡ್ತಾ ಇದ್ದ ಅಂತ. ಆದ್ರೆ ಯಾವ್ದೇ ಸಾಕ್ಷಿ ಇಲ್ದೆ ಅವನ ಮೇಲೆ ಹೇಗ್ ಡೌಟ್ ಪಡೋದು ಅಂತ ಜನರು ಗೊಂದಲದಲ್ಲಿದ್ರು. ಆಮೇಲೆ ನನ್ನ ಬುದ್ಧಿನ ಉಪಯೋಗಿಸ್ದೆ. ಆಮೇಲೆ ಊರಲ್ಲಿದ್ದ ಎಲ್ಲಾ ಜನರಿಗೂ ಒಂದು ಉಪಾಯ ಕೊಟ್ಟೆ. ಏನಂದ್ರೆ ನೀವೇ ಯಾಕೆ ನಕಲಿ ಪೊಲೀಸ್ ಆಗ್ಬಿಟ್ಟು ಅವನ ವಿಚಾರಿಸಬಾರ್ದು ಅಂತ. ಅಷ್ಟೇ, 3 ಜನ ಪೊಲೀಸ್ ವೇಷ ಹಾಕೊಂಡು ಆ ಕಳ್ಳನ್ ಮನೆ ಒಳಗಡೆ ನುಗ್ಬಿಟ್ಟು ಎಲ್ಲಾ ವಸ್ತುಗಳನ್ನೂ ಹೊರಗ್ ತಂದ್ಬಿಟ್ಟು ಬಹಿರಂಗ ಮಾಡ್ಬಿಟ್ರು. ವಾವ್, ಎಷ್ಟು ಚೆನ್ನಾಗಿದೆ ಆದಿ ಐಡಿಯಾ. ನಾನೀಗ ಡೂಪ್ಲಿಕೇಟ್ ಇನ್ಸ್ಪೆಕ್ಟರ್ ಆಗಿ ಗುಮ್ನಾಮ್ ಸಿಂಗ್ ನ ಬಂಗ್ಲೆಗೆ ಹೋಗ್ತೀನಿ. ನಾನ್ ಹೀಗೆ ಆಕ್ಟಿಂಗ್ ಮಾಡ್ತೀನಿ. ನಾನ್ ಯಾವ ತರ ಆಕ್ಟಿಂಗ್ ಮಾಡ್ತೀನಿ ನೋಡ್ತಾ ಇರಿ. ಅವನಿಗೆ ನನ್ನನ್ನು ಕಂಡು ಹಿಡಿಯೋಕೆ ಆಗಲ್ಲ. ನಾನು ಡೂಪ್ಲಿಕೇಟ್ ಇನ್ಸ್ಪೆಕ್ಟರ್ ಅಂತ. ಲಡ್ಡು ಸಿಂಗ್ ಸರ್, ನೀವಂತೂ ನಿಜವಾಗ್ಲೂ ಪೊಲೀಸ್ ಇನ್ಸ್ಪೆಕ್ಟರೇ. ಮತ್ತೆ ನೀವ್ಯಾಕೆ ಡೂಪ್ಲಿಕೇಟ್ ಆಗ್ಬೇಕಂತ ಇದ್ದೀರಾ? ಅದು ಏನಾಯ್ತು ಅಂದ್ರೆ ನನಗೆ ಆ ನಾಯಿ ಕಚ್ಚಿದಾಗಿಂದ ನೆನ್ಪೆಲ್ಲ ಹೋಗ್ಬಿಟ್ಟಿದೆ. ಹೌದಲ್ವಾ, ನಾನು ನಿಜವಾದ ಇನ್ಸ್ಪೆಕ್ಟ್ರೇ ಅಲ್ವಾ. ನಾಳೆ ವಾರಂಟ್ ತಗೊಂಡು ಗುಮ್ನಾಮ್ ಸಿಂಗ್ ಬಂಗ್ಲೆಗೆ ಹೋಗ್ತೀನಿ. ಎಸ್, ಏನ್ ಕೆಲಸ ಇದೆ? ನನ್ ಕೆಲ್ಸಕ್ಕೆ ನೀವ್ಯಾರು ಅಡ್ಡಿ ಮಾಡಬಾರ್ದು. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ನಿಮ್ ಓನರ್ನ ಕರೀರಿ. ಅವನ ಹೆಸರಲ್ಲಿ ವಾರಂಟ್ ಇದೆ. ವಾರಂಟ್. ಗುಮ್ನಾಮ್ ಸಿಂಗ್ ಹೆಸರಲ್ಲಿ ವಾರಂಟ್. ಹಾಗಿದ್ಮೇಲೆ ಗುಮ್ನಾಮ್ ಸಿಂಗಿನ ಮೇಲೆ ಭಯ ಹೋಗಿದೆ ಅಂತ. ಹಾಗಿರ್ಲಿ, ಏನ್ ಹುಡ್ಕೊಂಡ್ ಬಂದಿದ್ದೀರಾ ಇನ್ಸ್ಪೆಕ್ಟರ್? ನಿಮ್ ಬಂಗ್ಲೆಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಕಂಪ್ಲೇಂಟ್ ಬಂದಿದೆ. ಇಲ್ಲಿ ನೋಡಿ, ಸರ್ಚ್ ವಾರಂಟ್. ಸರ್ಚ್ ರಿಸರ್ಚ್ ಎಲ್ಲಾನು ಮಾಡ್ಕೊಳ್ಳಿ, ಆದ್ರೆ ಏನು ಸಿಗುವುದಿಲ್ಲ. ಒಂದು ನಿಮಿಷ, ಈ ಮಕ್ಕಳು ಯಾರು? ಇವರು ಸ್ಕೂಲ್ನ ಹುಡುಗರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಶಾಲೆ ಮಕ್ಕಳಿಗೆ ಮುಂದೆ ಪೊಲೀಸ್ ಆಗೋದಕ್ಕೆ ಟ್ರೈನಿಂಗ್ ಕೊಡ್ತೀವಿ, ಅದಕ್ಕೆ ಬಂದಿದ್ದಾರೆ. ಇಡೀ ಆಪರೇಷನ್ ಅಲ್ಲಿ ಇವರು ನಮ್ ಜೊತೆಗೆ ಇರ್ತಾರೆ. ನಿಮ್ಗೇನಾದ್ರೂ ತೊಂದ್ರೆನಾ ಹೇಳಿ? ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಪೊಲೀಸ್ ಅವ್ರ ಹತ್ರ ನನಗೆ ಯಾವ ಅಭ್ಯಂತರ ಇರುತ್ತೆ? ಅಷ್ಟೊಂದು ಧೈರ್ಯನಾ ನನಗೆ? ಸರಿ, ಹೋಗಿ, ನೋ ಪ್ರಾಬ್ಲಮ್. ವಾರ್ಡ್ರೂಬ್ ಒಳಗೆ ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ಈ ಶಬ್ದ ಈ ವಾರ್ಡ್ರೂಬ್ ಇಂದನೇ ಬರ್ತಿರ್ಬೇಕು. ಈ ಶಬ್ದ ಏನು ಅಂತ ನಾನಿವತ್ತು ಕಂಡು ಹಿಡಿಲೇಬೇಕು. ಇದು ಇದ್ರದ್ದೇ ಶಬ್ದನಾ? ನನ್ನ ಹತ್ರ ಬಿಸ್ಕಿಟ್ ಇಲ್ವಲ್ಲಪ್ಪ. ನೋಡಿ, ನೀವು 4 ಜನ ತುಂಬಾ ಒಳ್ಳೆ ಡಾಗಿಗಳು. ಇವತ್ತು ನನ್ನ ಹತ್ರ ಬಿಸ್ಕಿಟೇ ಇಲ್ಲ. ಪ್ಲೀಸ್ ಹೊರಟೋಗಿ. ಕಬಡ್ಡಿ, ಕಬಡ್ಡಿ. ಅಯ್ಯೋ ಅಯ್ಯೋ, ಯಾರಾದ್ರೂ ಬನ್ನಿ. ಕಬಡ್ಡಿ, ಅಯ್ಯೋ ಯಾರಾದ್ರೂ ಬನ್ನಿ. ಅಯ್ಯೋ ಅಯ್ಯೋ ಶಿವ. ಅಯ್ಯೋ, ನಾಯಿಗಳು ಬರ್ತವೆ, ಓಡಿ ಓಡಿ. ಅಯ್ಯೋ, ಈ ನಾಯಿ ನಾನು ಹಿಂದೆನೆ ಬರ್ತಾ ಇದೆ. ತಗೋ. ಅಯ್ಯೋ ಬಿಡಿ. ಅಯ್ಯೋ, ನನ್ನ ಹತ್ರ ಬಿಸ್ಕೆಟ್ ಇಲ್ಲ. ಬಿಟ್ಬಿಡಿ.
ಅಯ್ಯೋ ನೀವಿಬ್ರು ನನ್ ಗಾಡಿನೇ ತಗೊಂಡು ಹೋಗ್ತಾ ಇದ್ದೀರಾ ನೋಡಿ ಓಡಿ ಲೈಸೆನ್ಸ್ ಇಲ್ದೆ ಗಾಡಿ ಓಡಿಸೋ ತಪ್ಪು. ರೇವಾ ಆದಿ ಯುಡಿ ನೀವೆಲ್ಲ ಬೇರೆ ಸೈಡ್ ಹೋಗಿ, ನಾನು ಇವ್ರನ್ನ ನೋಡ್ಕೋತೀನಿ. ಸಾರಿ ಗೆಳೆಯ, ನಂಗೆ ಹೀಗೆ ಮಾಡ್ಲೇಬೇಕಾಗಿತ್ತು. ಆದ್ರೆ ಡೋಂಟ್ ವರಿ, ನಿಮ್ಮವರೆಲ್ಲ ಬಂದು ನಿಮ್ಮನ್ನ ಬಿಡಿಸ್ಬಿಡ್ತಾರೆ. ಲಡ್ಡು ಸಿಂಗ್ ಸರ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಶಿವ. ಅಯ್ಯೋ ಲಡ್ಡು ಸಿಂಗ್ ಸರ್ ಏನಾಯ್ತು? ಇವ್ರು ಯಾಕೆ ಹೀಗೆಲ್ಲ ನಡೀತಿದ್ದಾರೆ? ಲಡ್ಡು ಸಿಂಗ್ ಸರ್ ನಿಂತ್ಕೊಳ್ಳಿ. ಲಡ್ಡು ಸಿಂಗ್ ಸರ್ ಎದೇಳಿ, ನೀವು ಒಬ್ಬ ಮನುಷ್ಯ ನಾಯಿ ಅಲ್ಲ. ಆ ನಾಯಿಗಳು ನನ್ನನ್ನ ಹಿಡ್ಕೊಂಡು ಕಚ್ಚಾಕ್ಬಿಟ್ವು. ಮೊನ್ನೆ ಆ ನಾಯಿಗಳು ನನ್ನ ಕೈಯಿಂದ ಬಿಸ್ಕಿಟ್ ತಿಂದು ಇವತ್ತು ಕೂಡ ಬಿಸ್ಕಿಟ್ ಕೇಳೋದಕ್ಕೆ ಬಂದು ನನ್ನನ್ನೇ ಕಚ್ಚುತ್ತಿವೆ. ನಾನು ಅವನ್ನ ಸುಮ್ನೆ ಬಿಡೋದಿಲ್ಲ. ಹಾ ಲಡ್ಡು ಸಿಂಗ್ ಸರ್, ನೀವ್ ಹೋಗ್ಬಿಟ್ಟವ್ರಿಗೆ ತೋರ್ಸಿ, ನೀವು ಬಿಡ್ಬೇಡಿ ಆಯ್ತಾ? ಹೋಗ್ಬಿಟ್ಟವ್ರಿಗೆ ತೋರ್ಸಿ. ಆದಿ, ಈಗಾಗಲೇ ನಾನು 2 ಸಲ ನಾಯಿಗಳಿಂದ ಕಚ್ಚಿಸ್ಕೊಂಡಿದ್ದೀನಿ. ಮತ್ತೆ ಈಗ ನೀನು ಆ ನಾಯಿಗಳ ಹತ್ರ ಹೋಗಿ 3ನೇ ಸಲನೂ ಕಚ್ಚಿಸ್ಕೊಂತೀಯ. ಅವುಗಳಿಂದ ಕಚ್ಚಿಸ್ಕೊಂಡು ನನ್ ಕಷ್ಟ ನನ್ ಗೊತ್ತು. ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಈ ತರ ಡೈರೆಕ್ಟ್ ಆಗಿ ಹೋದ್ರೆ ಏನು ಉಪಯೋಗ ಆಗಲ್ಲ. ನನ್ಗನ್ಸುತ್ತೆ ನಾವು ಟೈನಿ ಕಿಂಗ್ ಟಿನೋಕಾ ಹತ್ರ ಹೋಗಿ ಮಾತಾಡ್ಬೇಕು ಅಂತ. ಏನಂತೀರಾ? ಶಿವ, ಏನಾದ್ರೂ ಆಯ್ತಾ? ನೀವ್ ಹೇಗೆ ಹೇಳಿದ್ರು, ನಾವು ಗುಮ್ನಾನ್ ಸಿಂಗ್ ಮನೆನ ಹಾಗೆಲ್ಲ ಹುಡುಕಿದೀವಿ, ಪ್ರತಿಯೊಂದ್ ಮೂಲೆ ಕೂಡ. ಆದ್ರೆ ನಮ್ಗಲ್ಲಿ ಯಾರು ಸಿಕ್ಕಿಲ್ಲ. ಅದ್ ಹೇಗಾಗತ್ತೆ ಶಿವ? ನಮ್ಮವರು ತುಂಬಾ ಜನ ಅಲ್ಲೇನೆ ಮಾಯ ಆಗಿರೋದು ಅಂತ ಹೇಳಿದ್ನಲ್ಲ, ಅವರಲ್ಲಿ ಖಂಡಿತ ಇರ್ತಾರೆ. ನಾನ್ ನಿಮ್ ಜೊತೆ ಅಗ್ರಿ ಮಾಡ್ತೀನಿ. ಅವನು ನಿಮ್ ಜನನ ಹಿಡಿತಿದ್ದಾನೆ ಅಂದ್ಮೇಲೆ ಅವನು ನಿಮ್ ಜನನ ಎಲ್ಲಾದ್ರೂ ಬಚ್ಚಿಟ್ಟೇ ಇರ್ತಾನೆ. ಒಂದ್ಸಲ ಆ ಜಾಗ ಗೊತ್ತಾದ್ರೆ ಸಾಕು. ಡೈರೆಕ್ಟ್ ಆಗಿ ಹೋಗಿದ್ರಿಂದ ಏನು ಉಪಯೋಗ ಆಗಿಲ್ಲ. ನಾವು ಬೇರೆ ಏನಾದ್ರೂ ಯೋಚನೆ ಮಾಡ್ಬೇಕಾಗುತ್ತೆ. ನನ್ನ ಹತ್ರ ಒಂದ್ ಐಡಿಯಾ ಇದೆ. ನಾವು ಚಿಕ್ಕವರಾಗ್ಬಿಟ್ಟು ಅಲ್ಲೇ ಹೋಗ್ಬಿಡೋಣ. ಅವಾಗ ಗುಮ್ನಾಮ್ ಅವರು ನಮ್ಮನ್ನ ಅಲ್ಲೇ ಅವ್ರ ಜೊತೆ ಖೈದಿ ಮಾಡ್ತಾರೆ. ಆಗ ಬಾಕಿಯವ್ರು ಕೂಡ ಸಿಗ್ತಾರೆ. ಎಸ್ ರೇವಾ, ಈ ಐಡಿಯಾ ಚೆನ್ನಾಗಿದೆ. ಸರ್, ನೀವು ನಮ್ಮನ್ನ ಚಿಕ್ಕವರಾಗಿ ಮಾಡ್ಬೋದಲ್ವಾ? ಮೊದ್ಲು ಹೇಗ್ ಮಾಡಿದ್ರು ಹಾಗೆ. ಆಹಾ ಶಿವ, ಯಾಕಾಗಲ್ಲ? ತಗೋ, ಈ ಬೀಜನ ನಿನ್ನ ಬಾಯಲ್ಲಿ ಹಾಕೊಂಡಿರು. ಎಲ್ಲಿವರೆಗೂ ಈ ಬೀಜ ನಿಮ್ಮ ಬಾಯಲ್ಲಿರುತ್ತೋ ಅಲ್ಲಿವರೆಗೂ ನೀವು ಚಿಕ್ಕದಾಗೇ ಇರ್ತೀರಾ. ನೀವು ದೊಡ್ಡವರಾಗ್ಬೇಕು ಅಂದ್ರೆ ಈ ಬೀಜನ ಉಗಿದ್ಬಿಡಿ. ಶಿವ, ನಿಮ್ಮನ್ನೀಗ ಯಾರು ಗುರ್ತು ಹಿಡಿಯೋದಕ್ಕಾಗೋದಿಲ್ಲ. ಗಾತ್ರದಲ್ಲಿ, ರೂಪದಲ್ಲಿ ನೀವು ಎಲ್ರೂ ಈಗ ನಮ್ ತರ ಆಗ್ಬಿಟ್ಟಿದ್ದೀರಾ. ಮತ್ತೆ ನಮ್ ತರ ನೀವು ಹಾರ್ಲೂಬಹುದು. ಲಡ್ಡು ಸಿಂಗ್ ಸರ್, ನೀವು ಹೊರಗಡೆಯಿಂದಾನೇ ನಾರ್ಮಲ್ ಆಗಿ ನೋಡ್ತಾ ಇರಿ. ಏನಾದ್ರೂ ತುಂಬಾ ಎಕ್ಸ್ಟ್ರೀಮ್ ಸಿಚುವೇಶನ್ಗೆ ಹೋದ್ರೆ ನೀವು ಇಡೀ ಪೊಲೀಸ್ ಫೋರ್ಸ್ ನ ಕರ್ಸ್ಬಿಡಿ. ಆಮೇಲೆ ಅಟ್ಯಾಕ್ ಹೇಳಿ. ಅದಲ್ದೆ ಪೊಲೀಸ್ ಏನೋ ಬೇಕಾಗಲ್ಲ ಅಷ್ಟೊಂದು. ಈಗ ನೀವು ಕೂಡ ಜೊತೆಗಿಲ್ಲ. ನಾನಿಲ್ಲಿರೋದಕ್ಕೂ ಆಗಲ್ಲ. ಮತ್ ನನ್ನ ಅವಶ್ಯಕತೆ ಏನಿದೆ? Watch India's largest kids library only on Jio Hotstar. Download the app now.